ಪ್ರಪಂಚ. ಚೇಂಜ್ ಅನ್ನೋದು ಕಾನ್ಸ್ಟೆಂಟ್ ಅಂತ ನಾವು ಹೇಳ್ತೀವಿ, ಆದ್ರೆ ಚೇಂಜ್ ಅನ್ನೋ ಪದಾನೇ ರೀಡಿಫೈನ್ ಮಾಡುವಂತ ಒಂದು ಕೆಪಾಸಿಟಿ ಕೇಪಬಿಲಿಟಿ ಇರುವಂತ ವ್ಯಕ್ತಿತ್ವ ನಮ್ಮೆಲ್ಲರ ಪ್ರೀತಿಯ ಕಿಚ್ಚ ಸುದೀಪ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಮಿಸ್ಟರ್ ಅಲೋಕ್ ಜೈನ್ ಸರ್, ಮಿಸ್ಟರ್ ದೀಪಕ್ ದಾರ್ ಇಬ್ರು ಕೂಡ ವೇದಿಕೆ ಮೇಲೆ ಬರಬೇಕು. ಓಕೆ ಅಲ್ಲ ಸರ್, ನಿಮ್ಮಿಂದನೇ ಪ್ರಶ್ನೆ ಶುರು ಮಾಡ್ಬಿಡ್ತೀನಿ ಬಿಕಾಸ್ ಎಲ್ಲರ ರಿಕ್ವೆಸ್ಟ್ ಇದು. ಓಕೆ, ದಯವಿಟ್ಟು ಹಿಂದೆ ಇರೋ ಕ್ಯಾಮ್ರಾಗಳಿಗೆ ಯಾರು ಅಡ್ಡ ಬರಬೇಡಿ. ಓಕೆ, ಮಾಧ್ಯಮದವರಿಗೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ, ಹಾಗಾಗಿ ನಾನು 2 ಪ್ರಶ್ನೆಯನ್ನ ಸರ್ಗೆ ಕೇಳ್ತೀನಿ. ಸರ್, ಮೊದಲಿಗೆ ಪ್ರತಿ ಸೀಸನ್ ಶುರುವಾಗುವಾಗ ಒಂದು ಎಕ್ಸ್ಪೆಕ್ಟೇಷನ್ ಜೊತೆನೆ ಶುರುವಾಗತ್ತೆ. ಅದರಲ್ಲೂ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಬಿಗ್ ಬಾಸ್ ಕನ್ನಡ ಅಂದ್ರೆ ಸುದೀಪ್ ಸರ್ ಅಂದ್ರೆ ಬಿಗ್ ಬಾಸ್ ಕನ್ನಡ. ನಿಮ್ಮ ನಿರೂಪಣೆ ಇಲ್ಲದೆ ನಾವು ಅದನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಬಾರಿಯ ಸೀಸನ್ 11 ಒಂದಷ್ಟು ಪ್ರೊಮೋ ನಾವು ನೋಡಿದ್ವಿ, ಹಿಂದಿನ ಸೀಸನ್ ಹ್ಯೂಜ್ ಸಕ್ಸಸ್ ಆವಿಟಿ ಕೂಡ ನೋಡಿದ್ವಿ. ಇದೆಲ್ಲ ನೋಡುವಾಗ ಇನ್ನೇನು ಕೆಲವೇ ದಿನದಲ್ಲಿ ಲಾಂಚ್ ಇದೆ ಈ ಸೀಸನ್. ಸದ್ಯಕ್ಕೆ ಏನೆಲ್ಲ ಓಡ್ತಾ ಇದೆ ಸರ್ ತಲೆಯಲ್ಲಿ? ಬಿಕಾಸ್ ನಿಮ್ಮ ಹೆಗಲ ಮೇಲೆ ಪ್ರತಿ ಸಲ ದೊಡ್ಡ ಜವಾಬ್ದಾರಿ ಇರುತ್ತೆ. ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳ್ತಾ, ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ಸಾರಿ. ಮುಂಬೈಯಿಂದ ಬರೋ ಟೀಮ್ ಅದು ಫ್ಲೈಟ್ ಡಿಲೇ ಆಗಿ ದೇ ಕೇಮ್ ಲೇಟ್ ಆ್ಯಂಡ್ ಪಿಲ್ಲಾರಂಗ ಭಾಷಾದು ಒನ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಒಂದು ಲುಕ್ ಟೆಸ್ಟ್ ಇತ್ತು, ಸೊ ಇಟ್ ಟುಕ್ ಟೈಮ್. ಸೊ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಕೀಪಿಂಗ್ ಇಟ್ ವೇಟಿಂಗ್. ರೆಸ್ಪಾನ್ಸಿಬಿಲಿಟಿ ಅಂತ ನೀವೇನು ಹೇಳ್ತೀರಿ ಅದು ಆ್ಯಕ್ಚುಲಿ ಜಾಸ್ತಿ ಕಲರ್ಸ್ ಚಾನಲ್ ಮೇಲೆ ಹೋಗುತ್ತೆ. ಬಿಕಾಸ್ ಬೇಸಿಕ್ ಸರ್ಫೇಸ್ ಲೆವೆಲ್ ಅನ್ನೋದು ಆಲ್ ಡಿಪೆಂಡ್ಸ್ ಅಪಾನ್ ದ ಕಾಂಟೆಸ್ಟೆಂಟ್ಸ್. ಬಿಕಾಸ್ ಎವ್ರಿ ಟೈಮ್ ನೀವು ನೋಡಕ್ಕೆ ಹೋದರೆ ಬಿಗ್ ಬಾಸ್ ರಿಮೈನ್ಸ್ ದ ಸೇಮ್. ದರ್ ಇಸ್ ನಥಿಂಗ್ ಒಂದು ಯೂನಿವರ್ಸಲ್ ಚೇಂಜಸ್ ಅಂತ ಬಿಗ್ ಬಾಸ್ ಅಲ್ಲಿ ಬರಲ್ಲ. ದೇರ್ ಮೇ ಬಿ ಫ್ಯೂ ಆಲ್ಟ್ರೇಷನ್ಸ್, ಅಡಾಪ್ಟೇಷನ್ಸ್, ಬಟ್ ಐ ಥಿಂಕ್ ಪ್ರತಿ ಬಾರಿ ಹೊಸ ಕಂಟೆಸ್ಟೆಂಟ್ಸ್ ಬಂದಾಗ ಹೊಸ ವ್ಯಕ್ತಿತ್ವಗಳು ಒಳಗೆ ಬರ್ತಾರೆ. ಹೊಸ ವ್ಯಕ್ತಿತ್ವಗಳು ಒಳಗೆ ಬಂದಾಗ ಒಂದೇ ಒಂದು ವಿಷಯ ನೀವು ಕೊಡೋದನ್ನ ಮತ್ತೆ ಕೊಟ್ಟರೆ ಅವ್ರು ಹ್ಯಾಂಡಲ್ ಮಾಡೋ ರೀತಿ ಬೇರೆ ಇದೆ. I think contestants makes all the difference. I think the huge responsibility depends upon the team, how they do the casting. ಹಾಗೆ ಬಿಗ್ ಬಾಸ್ ಕನ್ನಡ ಹಿಸ್ಟ್ರಿಯಲ್ಲಿ ಈ ಬಾರಿ ಒಂದು ಥೀಮ್ ಇಟ್ಕೊಂಡು, ವೆರಿ ಸ್ಟ್ರಾಂಗ್ ಥೀಮ್ ಇಟ್ಕೊಂಡು, ಹೆಲ್ ಅಂಡ್ ಹೆವನ್ ಅಂತ ಬಿಗಿನಿಂಗ್ ಅಲ್ಲಿ 2 ಟೀಮ್ ಆಗಿ ಡಿವೈಡ್ ಮಾಡ್ತಾ ಇದ್ದಾರೆ ಕಂಟೆಸ್ಟೆಂಟ್ಸ್ ನಾನು ಅಂತ ವಿಚಾರ ತುಂಬಾ ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಇಲ್ಲ, ಹಿಂದಿದ್ರು ಹೋದ ತಕ್ಷಣ 2 ಟೀಮ್ ಮಾಡ್ಕೊಂಡು ಕಿತ್ತಾಡ್ತಾ ಇರ್ತಾರೆ. ಸೊ ಅದಕ್ಕೆ ಪ್ರಕಾಶ್ ಅವರು ಅವರೇ ಡಿಸೈಡ್ ಮಾಡ್ಬಿಟ್ರು, ನೀವು ಯಾವ ಟೀಮ್ ಹಂಗೆ ಫಸ್ಟ್ ಇದಾರೆ ಮಾಡೋಣ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ನೀವು ಯೋಚನೆ ಮಾಡಿ, 2 ಟೀಮ್ ಇರಲಿಲ್ಲ ಅನ್ಕೊಡೋಣ ಅಂತ, ಬರೀ ಸ್ವರ್ಗ ನೋಡ್ತೀರಾ ನೀವು? I think good is never news, no? So the heaven and hell is a part of it, and I think as a concept, but it is not easy. Actually, beginning ಇಂದಾನೆ ಅದನ್ನ ಕಾನ್ಸೆಪ್ಟ್ ಅಂಡ್ ಹೆವೆನ್ ಅಂಡ್ ಹೆಲ್ ಅಂತ ಹೋಗುತ್ತೆ ಅಂತ ಬಂದಾಗ ಐ ಥಿಂಕ್ ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಈಸಿ. ಬಿಕಾಸ್ ಬಿಗಿನಿಂಗ್ ಅಲ್ಲಿ ನೀವು ಫಸ್ಟ್ ವೀಕ್ ಅಂತ ನೋಡಕ್ ಹೋದಾಗ ಕಂಟೆಸ್ಟೆಂಟ್ಸ್ ಎಲ್ಲರೂ ಸ್ವಲ್ಪ ಕ್ಯಾಮ್ರಾ ಫ್ರೆಂಡ್ಲಿ ಆಗ್ತಾ ಇರ್ತಾರೆ, ಸ್ವಲ್ಪ ಎಲಾಬರೇಟೆಡ್ ಇಮೋಷನ್ಸ್ ಇರುತ್ತೆ. ಜನಗಳಿಗೆ ಇಂಪ್ರೆಸ್ ಮಾಡೋಕ್ಕೆ, ವೀಕ್ಷಕರಿಗೆ ಇಂಪ್ರೆಸ್ ಮಾಡೋಕ್ಕೆ ಫಸ್ಟ್ ವೀಕ್ ಏನೇನೋ ನಡೀತಾ ಇರುತ್ತೆ, ತಪ್ಪು ಮಾಡಿದ್ರು ನಗ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಐ ಥಿಂಕ್ ಫಸ್ಟ್ ವೀಕ್ ಇಸ್ ವಾಟ್ ದ ಡಿಫಿಕಲ್ಟೀಸ್ ಆಲ್ ಅಬೌಟ್ ಇನ್ ದಿಸ್ ಹೆವನ್ ಅಂಡ್ ಹೆಲ್. ಐ ಥಿಂಕ್ ಒನ್ಸ್ ಇನ್ಫ್ಯಾಕ್ಟ್ ಒಂದು ವಾರ ದಾಟ್ತಿದ್ದಂಗೆ ಯು ಡೋಂಟ್ ನೀಡ್ ದಟ್ ಹೆವನ್ ಅಂಡ್ ಹೆಲ್. ಆಬ್ವಿಯಸ್ಲಿ ಇಟ್ ವಿಲ್ ಬಿ ದೇರ್ ಆನ್ ಇಮ್ಯಾಜಿನರಿ ಹೆವನ್ ಅಂಡ್ ಹೆಲ್. ಸೊ ದಿಸ್ ಇಸ್ ಅ ವೆರಿ ಆಬ್ವಿಯಸ್ ಇನ್ಸ್ಟೆಂಟ್ ಅಷ್ಟೇ, ದೇ ಮೇಡ್ ಇಟ್ ಲೈಕ್ ದಟ್. ಅದೇ ನೀವು ಹೇಳಿದ ಹಾಗೆ ಅದು 100% ಸತ್ಯ. ಅಂದ್ರೆ ಥೀಮ್ ಕೊಡ್ದೇನೆ ಹೆವೆನ್ ಅಂಡ್ ಹೆಲ್ ಮಾಡ್ಕೊಂಡಿರೋರು ಅವ್ರವ್ರೆ ಟೀಮ್ ಮಾಡ್ಕೊಂಡು ಈ ಸಲ ಥೀಮ್ ಕೊಡ್ತಿದ್ದಾರೆ, ಕಾನ್ಸೆಪ್ಟ್ ಕೊಡ್ತಿದ್ದಾರೆ. ಇನ್ ಯಾವ ರೇಂಜಿಗೆ ಅದು ಇಂಟೆನ್ಸ್ ಫೈಟ್ಸ್ ಅಥವಾ ಇಂಟೆನ್ಸ್ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ.
ನಿಮ್ಗೆ ಮತ್ತೆ ವಾಪಸ್ ಬರ್ತೀನಿ ಸರ್ ನಿಮ್ಮ ಹತ್ರ ಅದಕ್ಕೂ. Just one more thing, I think you should call Prashant also. ಎಸ್ ಎಸ್. No, please come. ಅಲ್ಲ, please ಇನ್ನೊಂದು come. 2-3 ಚೇರ್ ಹಾಕಿ. ಇಬ್ಬರು ಇಂಗ್ಲಿಷ್ ಅಲ್ಲೇ ಮಾತಾಡೋದು. ಪ್ರಶಾಂತ್ ನಾಯಕ್ ಸರ್, ನಮ್ಮ ಕಲರ್ಸ್ ಕನ್ನಡ ಬಿಸ್ನೆಸ್ ಹೆಡ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪ್ರಕಾಶ್ ಅವರು ಮಾತಾಡಲ್ಲ ಬಂದ್ರು. Okay, this question is for Alok Jain sir. You have launched Bigg Boss in various languages across India under your leadership. The last season, Bigg Boss Kannada achieved tremendous success. Could you share few words about the success of previous season and the plans for this upcoming season? A very warm welcome to all of you and a very good evening. Thank you all of you for taking out time and coming up for this press conference. Really appreciate. And I'm extremely happy to be here today in front of you. Just a few days before the launch of the show, launch of the next coming up season, and we are very very thankful to Sudeep Garu for finding out time for this press conference and everyone, all of you. So coming to your question, see, first of all, while I was here when the show was launched last year, I have a very limited contribution to make. I think as Sudeep said that it's a team which makes the show. I think he did a fantastic job. My team here did a fantastic work. Deepak's team did a great job, and the kind of contestants we had made a phenomenal show, and we are very very excited that the show was one of the most successful season in the history of the Bigg Boss Kannada, and we are very humbled by that. The audience loved it, and people came in hordes and watched the show, and throughout the season of 113 days, so we are very very happy about it. And it also brings us with an important responsibility that we work extra hard this year to make the show equally or more successful, because entertainment industry is all about doing better than what you have done before, because audience wants to watch live what has not happened before. So we are very humbled by that responsibility, and we over last several months we have really worked hard, and the team has worked hard to figure out what kind of contestants we do, what kind of show pitch we do. And show pitch, anyways, you saw in the promo. Sudeep mentioned about the theme, why it is important. It's a philosophical angle also. Heaven and hell exist in everyone's life every day, and that's how you're going to see in the Bigg Boss house. There are days where it's good, there are days which is bad, when everyone's life also, which happens in Bigg Boss also. There's a philosophical angle to it. But we are very excited, and we have a very very exciting bunch of contestants, and I hope, really wish our audience like this season and give us the same amount of love and excitement this year. So really fingers crossed for this season. Yes, we are nervous because this last season was very great, and I'm sure my team is much more nervous than myself, but we are very very excited, and thank you. I really look forward that we should be able to do the season very well and keep you excited starting coming Sunday. Thank you. Thank you so much sir. Deepak sir. Bigg Boss Kannada is the only show in the South market to have crossed a decade and is now successfully entering the 11th season. So what are your thoughts about this milestone? Well, it's a very emotional moment for me personally, because not many people know here that a few of us in 2005, many years back, had brought this format into the country, and then we produced it very successfully in the Hindi market. And I was very excited the first time somebody from the Kannada market called to take on this show, and it was Colors at that point in time, who took this huge leap of faith with us. So it feels like yesterday. It's already more than a decade. It's now the 11th season. Slowly and steadily, this show no more remains a television show. It has gone far beyond that, and Alok and I were just discussing this only over lunch, that this is no more a television show. It has become a huge event, and full kudos to the team that has been working
tirelessly right behind the show to make this huge successful franchise. I must thank Sudeep for being the ambassador of the show for so many years, and he has put life into the show 24/7. That makes this more and more entertaining and engaging. We're only excited to take this forward in a big way. We had a great season last year thanks to the team here. I must thank the Colors Kannada team, Prashant, Prakash, Sushma, everybody who gave us the opportunity yet again last year and this year as well to make this a big and a bigger event than it is. So looking forward to it, and I think show is a culmination of all the team efforts, and I think I must thank the creative team, the production team, the marketing team, the promos, the publicity. Any show is a sum of all the parts, and it is really thanks to all the efforts that really come together to make this a show which is not just a show but more an event. And I also have to thank my core team that's standing on the wings here. That's Tabassum, Puneet, Karan, Gopal, who have been tirelessly working to get this show up and running over this weekend, and I'm very excited, also very nervous, but more excited to get this party started really soon. Thank you. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಪ್ರಶಾಂತ್ ಸರ್ ಒಂದು ಪ್ರಶ್ನೆ. ಸುದೀಪ್ ಸರ್ ಈಗಷ್ಟೇ ಹೇಳ್ತಾ ಇದ್ರು ಅವರ ಮೇಲೆ ಜವಾಬ್ದಾರಿ ಖಂಡಿತ ಇರುತ್ತೆ, ಆದರೆ ಕಲರ್ಸ್ ಟೀಮ್ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇರುತ್ತೆ. ಅದರಲ್ಲೂ ಲಾಸ್ಟ್ ಸೀಸನ್ ವಾಸ್ ಅ ಸೂಪರ್ ಹಿಟ್ ಶೋ. ಈ ಸೀಸನ್ ತುಂಬಾ ದೊಡ್ಡ ಜವಾಬ್ದಾರಿ ಇಟ್ಕೊಂಡು ನಿಭಾಯಿಸಬೇಕಾಗತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಎಷ್ಟು ಪ್ರಿಪೇರ್ ಆಗಿದೆ ಟೀಮ್? ಎಲ್ರಿಗೂ ನಮಸ್ಕಾರ. ಇದು ಅಂದರೆ ಬಿಗ್ ಬಾಸ್ ಒಂದು ತಂಡದ ಒಂದು ಪರಿಶ್ರಮ. ಇವು ಪ್ರತಿ ವರ್ಷನೂ ಹಾಕ್ತೇವೆ. ಅಂದರೆ ಈ ವರ್ಷ ನಮಗೆ ತುಂಬ ಲಾಸ್ಟ್ ಇಯರ್ ಚೆನ್ನಾಗಾಗಿದೆ, ಈ ವರ್ಷ ಹಾಕಲ್ಲ, ಇಲ್ಲ ಈ ವರ್ಷ ಚೆನ್ನಾಗಿ ಆದರೆ ನೆಕ್ಸ್ಟ್ ಇಯರ್ ಹಾಕಲ್ಲ ಅಂತ ನನಗೇನಿಲ್ಲ. ಪ್ರತಿ ವರ್ಷವೂ ಈ ತಂಡದ ಶ್ರಮ ಅಷ್ಟೇ ಇರುತ್ತೆ. ಅದಕ್ಕೆ ಒಂದು ಬಾನಿಜೆ ತಂಡ ಆಗಿರ್ಬೋದು, ಕಲರ್ಸ್ ಕನ್ನಡ ತಂಡ ಆಗಿರ್ಬೋದು, ಹಾಗೆ ಸುದೀಪ್ ಸರ್ ಪ್ರತಿ ವರ್ಷವೂ ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಏನು ಮಾಡಬೇಕು ಅದನ್ನು ಎವ್ರಿ ಟೈಮ್ ಮಾಡಿದ್ದೇವೆ. ಬಟ್ ಈ ಸತಿ ಲಾಸ್ಟ್ ಇಯರ್ ತುಂಬ ಚೆನ್ನಾಗಿ ಒಂದು ಸೀಸನ್ ಆದ ಕೂಡಲೇ ಅದು ಆಟೋಮೆಟಿಕ್ ಒಂದು ಭಾರ ಬಂದುಬಿಟ್ಟಿರುತ್ತೆ. ನಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲದೆಯೋ ಅದೊಂದು ಭಾರ ಬಂದಿರುತ್ತೆ. ಅದು ಈ ವರ್ಷ ಸ್ವಲ್ಪ ಜಾಸ್ತಿ ಇದೆ, ಬಟ್ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನಮ್ಮ ಇಡೀ ತಂಡ, ಬಾನಿಜೆ ಇರ್ಬೋದು, ಕಲರ್ಸ್ ಕನ್ನಡ ಇರ್ಬೋದು, ನಮ್ಮ 100% ಹಾಕಿದ್ದೇವೆ. ಹೋಪ್ಫುಲಿ ಅಂದರೆ ಕಂಟೆಸ್ಟೆಂಟ್ ಲಿಸ್ಟು ಇವತ್ತು ನಾವು ಅಲೋಕ್ ಸರಿಗೆ ಪ್ರೆಸೆಂಟ್ ಮಾಡಿದಾಗಲೂ ಎವ್ರಿ ಒನ್ ಓಕೆ ಇದು ಚೆನ್ನಾಗಿದೆ ಅಂತ ಅನ್ನುವಷ್ಟು ನಮ್ಗೆ ಅನಿಸಿದೆ. ಹೋಪ್ಫುಲಿ ಜನರಿಗೂ ಅದು ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಮತ್ತು ಎಸ್ಪೆಷಲಿ ಸುದೀಪ್ ಸರ್ ಬಗ್ಗೆ ಹೇಳಬೇಕು. ಯಾಕಂದರೆ ಅವ್ರು ಹೇಳಿದರು ಇಲ್ಲ ಕಲರ್ಸ್ ಕನ್ನಡ ತಂಡ ಮಾಡೋದಂತ. ಇಲ್ಲ, ಒಂದು ಶೋನ ನಾವು ಒಂದು ಡಿಸೈನ್ ಮಾಡ್ಬೋದು ಅದನ್ನು ತಗೊಂಡು ಹೋಗುವ ಒಬ್ಬ ಸೂತ್ರಧಾರ ಹೇಳಿದ್ರು ಅವರು. ಯಾಕಂದರೆ ಎಷ್ಟೇ ನಾವು ಶ್ರಮಪಟ್ಟು ನಮ್ಗೆ ಕೆಲವೊಮ್ಮೆ ಏನಾಗುತ್ತೆ, ನಮ್ದು ಒಂದು ಪ್ಯಾಟರ್ನಲ್ಲಿ ಹೋಗ್ತಾ ಇರ್ತೇವೆ. ಅವ್ರು ಬಂದು ಇಲ್ಲೆಲ್ಲ ಇದು ಹಿಂಗಲ್ಲ, ಇದನ್ನು ಹಿಂಗೆ ಮಾಡಿದ್ರೆ ಬೆಟರ್ ಆಗುತ್ತೆ ಅಂತ ತುಂಬ ಸಲ ಸಜೆಷನ್ ನಮಗೆ ಕೊಟ್ಟಿರ್ತಿದೆ. ಆ ಸಣ್ಣ ಸಣ್ಣ ಇನ್ಪುಟ್ಗಳು ನಮಗೆ ಹೋಗ್ತಾ ಓಕೆ ಅದು ಬೆಟರ್ಮೆಂಟ್ ತುಂಬ ಹತ್ತಿ ಮಾಡಿದೆ. ಥ್ಯಾಂಕ್ ಯು ಸುದೀಪ್ ಸರ್. ಅಂದರೆ ಈ ವರ್ಷವೂ ನೀವು ನಮ್ಮ ಜೊತೆಗೆ ಬಂದು ಕಂಪ್ಲೀಟ್ ಸಪೋರ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್. ನಿಮ್ಮ ಮಾತುಗಳಲ್ಲಿ ಬಂದಂತೂ ಗೊತ್ತಾಗ್ತದೆ ಎಷ್ಟು ವೆಲ್ ಪ್ರಿಪೇರ್ಡ್ ಆಗಿದ್ದೀರಾ. ಇದು ಒಂದು ಟೀಮ್ ವರ್ಕ್ ಅನ್ನೋದು ಅರ್ಥ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ಸೀಸನ್ ಕೂಡ ಲಾಸ್ಟ್ ಸೀಸನ್ಗಿಂತ ಜಾಸ್ತಿ ಸಕ್ಸಸ್ ಆಗಲಿ ಅಂತ ವಿಶ್ ಮಾಡ್ತಾ, ಮಾಧ್ಯಮದವರಿಗೆ ಸಾಕಷ್ಟು ಪ್ರಶ್ನೆಗಳಿದೆ ಅಂತ ಗೊತ್ತು, ಆದರೆ ಅದಕ್ಕೂ ಮುಂಚೆ ಒಂದು 2 ವಿಚಾರಗಳಿದೆ. ಪ್ರತಿ ಸಲಾನು ಬಿಗ್ ಬಾಸ್ದು ಯಾವುದೇ ಸ್ಟೋರಿ ಅಥವಾ ಪೋಸ್ಟ್, ಏನೇ ಸುದ್ದಿ ಪೋಸ್ಟ್ ಆಗೋದಕ್ಕೂ ಜೊತೆಗೆ ಒಂದು ಹ್ಯಾಶ್ಟ್ಯಾಗ್, ಒಂದು 3 ಅಫಿಷಿಯಲ್ ಹ್ಯಾಶ್ಟ್ಯಾಗ್ ಮೂಲಕ ಪೋಸ್ಟ್ ಆಗತ್ತೆ. ಅದನ್ನ ಕಲರ್ಸ್ ಕನ್ನಡ ಟೀಮ್ ಕ್ರಿಯೇಟ್ ಮಾಡಿರ್ತಾರೆ. ಅದಾದ್ಮೇಲೆ ಕ್ರಿಯೇಟ್ ಆಗೋ ಹ್ಯಾಶ್ಟ್ಯಾಗ್ಗಳು ಅದು ಬೇರೆ ಬೇರೆ. ಆದರೆ 3 ಅಫಿಷಿಯಲ್ ಹ್ಯಾಶ್ಟ್ಯಾಗ್ಗಳು ಈಗ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಅದರ ಜೊತೆ ಒಂದು ಫೋಟೋ ಆಪರ್ಚುನಿಟಿ, ಪ್ರಾಪ್ಸ್ ಪ್ಲೀಸ್, ಹ್ಯಾಶ್ಟ್ಯಾಗ್ಸ್. ಅದನ್ನ ಈಗ ಇವರೆಲ್ಲ ಸೇರ್ಕೊಂಡು ಅನ್ವಿಲ್ ಮಾಡ್ತಾರೆ ನಿಮ್ಮ ಮುಂದೆ ಅಫಿಷಿಯಲ್ ಆಗಿ ಇವತ್ತು ಈ ವೇದಿಕೆಯಲ್ಲಿ. ಹ್ಯಾಶ್ಟ್ಯಾಗ್ BBK11. ಯಾರಾದ್ರೂ ಬನ್ನಿ. ಹ್ಯಾಶ್ಟ್ಯಾಗ್ ಕಲರ್ಸ್ ಕನ್ನಡ, ಹಾಗೆ ಹ್ಯಾಶ್ಟ್ಯಾಗ್ ಹೊಸ ಅಧ್ಯಾಯ.
3 ಹ್ಯಾಶ್ ಟ್ಯಾಗ್ಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿದೆ. ಹೌದು ಸ್ವಾಮಿ. ಸರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಪ್ರಶಾಂತ್ ಸರ್ಗೆ ಇನ್ನೊಂದು ಪ್ರಶ್ನೆ ಇದೆ ಸರ್. ಅದು ಹ್ಯಾಶ್ ಟ್ಯಾಗ್ ಹೊಸ ಅಧ್ಯಾಯ ಅಂತ ಶುರು ಆಗ್ತಾ ಇದೆ. ಸೊ ಈ ಸಲ ಏನೆಲ್ಲ ಹೊಸದು ಎಕ್ಸ್ಪೆಕ್ಟ್ ಮಾಡ್ಬೋದು? ಟೀಮ್ ಪರವಾಗಿ ನೀವು ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ಬೋದಾ ಅಂತ? ಅಫ್ಕೋರ್ಸ್ ಒಂದು ಥೀಮ್ ಅಂತೂ ನಾವು ಹೆಲ್ ಆ್ಯಂಡ್ ಹೆವೆನ್ ಅಂತ ಮಾಡಿದ್ದೇವೆ. ಅದು ಬಿಟ್ಟು ನಾವು ಪೆನ್ ನಾವು ಲಾಂಚ್ಗಿಂತ ಮೊದಲೇ ನಾವು ಕಂಟೆಸ್ಟೆಂಟ್ ರಿವೀಲ್ ಮಾಡುವ ಈ ಸತಿ ಪ್ಲ್ಯಾನ್ ಇದೆ. ಅಂದರೆ ನಾವು ಶನಿವಾರ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಒಂದು ಫ್ಯೂ ಕಂಟೆಸ್ಟೆಂಟ್ಗಳ ನೇಮನ್ನು ನಾವು ರಿವೀಲ್ ಮಾಡ್ತೇವೆ. ಸೊ ನಿಮಗೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗಿಂತ ಮೊದಲೇ ನಿಮಗೆ ಸ್ವಲ್ಪ ಜನದ ಹೆಸರು ಗೊತ್ತಾಗುತ್ತೆ. ಸೊ ಅದು ಇದು ಒಂದು ವಸ್ತು ಈ ವರ್ಷ ನಾವು ಮಾಡ್ತಿದ್ದೇವೆ. ಅದು ಬಿಟ್ಟು ಕಂಟೆಸ್ಟೆಂಟ್ಗಳಲ್ಲೂ ನಿಮಗೆ ಬೇರೆ ಬೇರೆ ವೇರಿಯೇಷನ್ ಈ ಸತಿ ನೋಡ್ಬೋದು ಕಂಪೇರ್ ಟು ಲಾಸ್ಟ್ ಇಯರ್. ಓಕೆ, ಅದು ಬಿಗ್ ಅನೌನ್ಸ್ಮೆಂಟ್ ಆ್ಯಕ್ಚುಲಿ. ಹ್ಯಾಶ್ ಟ್ಯಾಗ್ ಹೊಸ ಅಧ್ಯಾಯ ಅನ್ನೋದು ಕರೆಕ್ಟಾಗಿ ಸುದೀಪ್ ಸರ್ ಕೈಗೆ ಸಿಕ್ಕಿತ್ತು. ಸೊ ಅಂದರೆ ರಾಜಾರಾಣಿ ಫಿನಾಲೆ ಇದೆ ಶನಿವಾರ ಟೆಲಿಕಾಸ್ಟ್ ಆಗುತ್ತೆ ಗಂಟೆಯಿಂದ. ಸೊ ನೀವು ಹೋಗಿ ನೀವು ವೋಟ್ ಮಾಡಬಹುದು. ಆ ವೋಟಿಂಗ್ ಪ್ರಕಾರ ನಾವು ಅವರನ್ನ ಡಿಸೈಡ್, ನಮ್ಮ ತಂಡ ವೋಟಿಂಗ್ ಪ್ರಕಾರ ಡಿಸೈಡ್ ಮಾಡಿ ಹಾಕುತ್ತೆ. ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಕನ್ನಡ ಇಷ್ಟು ವರ್ಷಗಳು ಸರ್ ಕಂಟೆಸ್ಟೆಂಟ್ಸ್ ನ ವೇದಿಕೆ ಮೇಲೆ ಕರೆದು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ರು. ಆದ್ರೆ ಫಾರ್ ದ ಫಸ್ಟ್ ಟೈಮ್ ಫ್ಯೂ ಕಂಟೆಸ್ಟೆಂಟ್ಸ್ ನ ಮುಂಚೆನೆ ರಿವೀಲ್ ಮಾಡ್ತಾರೆ. ಹಾಗೆ ಆಡಿಯನ್ಸ್ ಕೈಯಲ್ಲೇ ಒಂದು ಅಧಿಕಾರ ಇರುತ್ತೆ, ನೀವು ವೋಟ್ ಮಾಡಿ ಯಾರು ಯಾವ ಟೀಮ್ಗೆ ಹೋಗ್ಬೋದು ಅನ್ನೋದನ್ನ ಡಿಸೈಡ್ ಮಾಡುವಂಥದ್ದು. ಸೊ ಅದು ಒಂದು ಸ್ಪೆಷಲ್ ಅಂಡ್ ಬಿಗ್ ಅನೌನ್ಸ್ಮೆಂಟ್ ಈ ಸೀಸನ್. ಓಕೆ, ಇಷ್ಟು ವಿಚಾರಗಳು. ಈಗ ಮಾಧ್ಯಮದವರು ಪ್ರಶ್ನೆಗಳನ್ನ ಕೇಳಬಹುದು. ಅಲ್ಲಿ ಮೈಕ್ ಕೊಟ್ಬಿಡಿ. ಒಂದು ರಿಕ್ವೆಸ್ಟ್, ದಯವಿಟ್ಟು ನೀವು ಮೈಕಲ್ಲೇ ಕೇಳಿ. ನಾವು ಮಾತಾಡೋದ್ಮೇಲೆ ಬೇರೆ ಕ್ವಶನ್ ಹಾಕೊಂಡ್ಬಿಡ್ತೀರಾ? ಮುಂದೆ ಮೊಬೈಲ್ ಸರ್. ಸರ್ ಮೊಬೈಲ್ ಸರ್. ರಾಷ್ಟ್ರದೊಂದು ಒಂದು ಬರ್ತ್ಡೇಕಿನ ಮುಂಚೆ ಪ್ರೆಸ್ ಮೀಟ್ ನಾನು ಕರೆದು ಪ್ರೀತಿ ಹೇಳಿದೆ, ಮೈಕಲ್ ಮಾತಾಡಿ ನಿಮ್ ಪ್ರಶ್ನೆ ಕೇಳ್ತಾ ಇಲ್ಲ ಅಂತ. ಅಲ್ಲೇ ಅದು ಬಂದಾಗ ಚಾನಲ್ ಅಲ್ಲಿ ಅವ್ರ ಕ್ವಶನ್ಗಳೇ ಕೇಳ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಶಾರದಾ ಅವ್ರೆ, ನಿಮಗ್ ಮೈಕ್ ಬೇಡಮ್ಮ, ಬೇರೆಯವ್ರಿಗೆ ಬೇಕಲ್ಲ. ಮೈಕ್ ವರ್ಕ್ ಆಗ್ತಾ ಇತ್ತು, ನಿಮಗೆ ತಾಳ್ಮೆ ಇರಲಿಲ್ಲ. ನಿಮಗೆ ಮೈಕಲ್ಲಿ ಕೇಳಿ, ದಯವಿಟ್ಟು ಒಂಚೂರು ಪಾಸ್ ಮಾಡಿ. ಇಟ್ಸ್ ಓಕೆ. ಐ ಜಸ್ಟ್ ವಾಂಟ್ ಯು ಟು ನೋ ಆಲ್ ಆಫ್ ಯು, ಇಲ್ಲಿ ಬಂದಿರೋ ಎಲ್ಲ ಸ್ನೇಹಿತರಿಗೆ. ಅಫ್ಕೋರ್ಸ್ ಇದು ಒಂದು ಟೈಮ್ ಲಿಮಿಟೇಷನ್ ಇದ್ದೇ ಇದ್ರೂ ಕೂಡ ಡೆಫಿನೆಟ್ಲಿ ಎಲ್ಲ ಪ್ರಶ್ನೆಗಳಿಗೆ ಎಲ್ಲರೂ ಉತ್ತರ ಕೊಡುವಂತ ಒಂದು ಡೆಫಿನೆಟ್ಲಿ ಎಫರ್ಟ್ ಹಾಕಿ ಆಗ್ತಾರೆ. ಏನಿಲ್ಲ, ಅರ್ಜೆಂಟಲ್ಲಿ ಏನಿಲ್ಲ. ಬಟ್ ದಯವಿಟ್ಟು ಪ್ರಶ್ನೆಗಳನ್ನ ಮೈಕಲ್ಲೇ ಕೇಳಿ ಅಂತ ಜಸ್ಟ್ ಒಂದು ರಿಕ್ವೆಸ್ಟ್. ಓಕೆ, ಒಂದು ನಿಮಿಷ. ಲೋಕಿ ಕೇಳ್ಬಿಡ್ತಾರೆ. ಓಕೆ ಸರ್, ಮೊದಲಿಂದ ತುಂಬಾ ದಿನಗಳಿಂದ ಪ್ರಶ್ನೆ ಇದ್ದಿದೆ. ಅದು ಈ ಸರಿ ಸುದೀಪ್ ಸರ್ ನಿರೂಪಣೆ ಮಾಡ್ತಾರೆ ಇಲ್ವಾ ಅಂತ. ಅನಂತರದಲ್ಲಿ ಪ್ರೋಮೋ ಮುಂದೆ ಎಲ್ಲರಿಗೂ ಕ್ಲಾರಿಟಿ ಸಿಕ್ತು. ಬಟ್ ನಿಮ್ಮ ಮನಸ್ಸಲ್ಲಿ ಇತ್ತ ಸರ್, 10 ಸೀಸನ್ ಮಾಡಿದೀನಿ, ಈ ಸೀಸನ್ ಸ್ವಲ್ಪ ಗ್ಯಾಪ್ ಕೊಡೋಣ ಬೇಡ ಅನ್ನೋ ತರದ ಯೋಚನೆ ಇತ್ತಾ? ಇತ್ತು ಸರ್. ಮತ್ತೆ ಅದರಲ್ಲಿ ಏನಿದೆ, ಇದೇನು ಗಿಮಿಕ್ ಮಾಡಿ ಯಾವುದೋ ಪ್ರೋಮೋ ನಾನು ಮಾಡಬೇಕಾಗಿಲ್ಲ, ಗಿಮಿಕ್ ಮಾಡಿ ಅವ್ರಿಗೂ ಮಾಡಬೇಕಾಗಿಲ್ಲ. ಅಷ್ಟು ಮಟ್ಟದಲ್ಲಿ ಐ ಥಿಂಕ್ ಗಿಮಿಕ್ ಇಂದ ಓಡುವಂತ ಜೀವನದಲ್ಲಿ ನಾವ್ಯಾರು ನಡೆಸ್ತಾ ಇಲ್ಲ ಸರ್. ಓಪನ್ ಆಗಿ ನಾನು ಅವ್ರ ಮುಂದೆ ಹೇಳಿದ್ದು ಅದು ಯಾವ್ದು ಕಂಡೀಷನಿಂಗ್ ಅಂತ ಅಲ್ಲ, ಅಥವಾ ನನಗೂ ಕಲರ್ಸ್ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ 10 years ಜರ್ನಿ ಆಗ್ತಾ ಇರಲಿಲ್ಲ. ಸಿ ಆಫ್ಟರ್ ಸಮ್ ಟೈಮ್ ಎಲ್ಲ ನಿಮ್ಮ ಅಂತವರ ಸ್ನೇಹಿತರ ಕೃಪೆ ಅಂತಾಗ ಕೆಲವು ನ್ಯೂಸ್ ತಲುಪಿಸ್ತೀರಾ. ನನಗಿಲ್ಲೋ ಅಲ್ಪನೋ ಸ್ವಲ್ಪನೋ ಎಲ್ಲ ಒಂದ್ ಕಡೆ ಒಂದಿಷ್ಟು ಫ್ಯಾನ್ಸ್ಗಳನ್ನ ಸಂಪಾದಿಸಿದ್ದೀನಿ. ಒಂದ್ ದಿವಸ ಕುತ್ಕೊಂಡು ನೋಡ್ಬೇಕಾದ್ರೆ ನನಗೆ ಯೋಚನೆ ತುಂಬಾ ಸೀರಿಯಸ್ ಆಗಿ ಹೇಳ್ತಾರೆ, ನೋಡ ಸುದೀಪ್ ಅವ್ರ ಬಗ್ಗೆ ಕ್ರಿಕೆಟ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ, ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ, ಅವ್ರು ಇನ್ನೊಂದು ಕಲರ್ಸಲ್ಲಿ ಇನ್ನೊಂದು ಹೇಳಿ ಸಿನಿಮಾ ಯಾವಾಗ ಮಾಡ್ತಾ ಇದಾರೆ ಅಂತ ಕೇಳ್ಬೇಡಿ, ನಾವ್ ಯಾರು ಹೇಳಲ್ಲ ಅಂತ. ಅದು ಮೊಕ್ಕ ಮೇಲೆ ಹೊಡೆದಾಗ ಆಯ್ತು ನನಗೆ ಯಾಕೋ.
ಬರೀ ಇಲ್ಲೇ ಇದ್ದೀನಿ ಹೋಗಕ್ಕಾಗ್ತಲ್ಲ. ಅಂಡ್ ಸೆಕೆಂಡ್ಲಿ ಅಂಡ್ ಆ ಪ್ರೆಸ್ ಮೀಟಿಂಗ್ ಅಲ್ಲಿ ಮಾತಾಡ್ಬೇಕಾದ್ರೆ ಐ ವಾಸ್ ಜೆನ್ಯೂನ್ಲಿ ಪುಟಿಂಗ್ ಇಟ್ ಅಕ್ರಾಸ್ ದಟ್ ಬಿಗ್ ಬಾಸ್ ಅಂತ ಒಂದು ಇಟ್ಸ್ ಅ ಬ್ಯೂಟಿಫುಲ್ ಪ್ರೋಗ್ರಾಮ್, ನೋ ಡೌಟ್. ಅಂಡ್ ಆ ವೇದಿಕೆ ಇಸ್ ಅ ಬ್ಯೂಟಿಫುಲ್ ಸ್ಟೇಜ್, ಪೀಪಲ್ ಲವ್ ಇಟ್. ನಾನು ಬಿಗ್ ಬಾಸ್ ಅರ್ಧ ಅಲ್ಲ 90% ಬಿಗ್ ಬಾಸ್ ನಾನು ಒಪ್ಕೊಳ್ಳೋದೇ ಬಿಕಾಸ್ ಜನ ತುಂಬ ಪ್ರೀತಿಯಿಂದ ಅದನ್ನ ನೋಡ್ಬೇಕಾದ್ರೆ ಇಟ್ ಈಸ್ ನೈಸ್ ಫಾರ್ ಅಸ್ ಟು ಬಿ ಅ ಪಾರ್ಟ್ ಆಫ್ ಇಟ್ ಆ್ಯಂಡ್ ಡೆಲಿವರ್ ವಾಟ್ ದೇ ವಾಂಟ್. ಯಾವುದೋ ಒಂದು ಫಾರ್ಮ್ಯಾಟಲ್ಲಿ ಎಂಟರ್ಟೈನ್ ಮಾಡ್ತಾ ಇರ್ತೀವಲ್ಲ. ಬಟ್ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದ್ದಾಗೆ ನಂದೊಂದು ಲೈಫ್ ಒಂಚೂರು ಮ್ಯೂಟ್ ಆಗುತ್ತೆ. ಅಂದರೆ 4 ದಿನ ಮಟ್ಟಿಗೆ ಎಲ್ಲರೂ ಹೋಗ್ಬೋದು ನಾನು. ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ, ಬುಧವಾರ, ಗುರುವಾರ, ಭಾನುವಾರ ಶೂಟಿಂಗ್ ಮಾಡಿದ್ರೆ, ಯಾಕೆ ಭಾನುವಾರ ಟ್ರಾವೆಲಿಂಗ್ ಹೊರಟೋದು, ಶುಕ್ರವಾರ ಎಲ್ಲೇ ಇದ್ರೂ ವಾಪಸ್ ಓಡಿ ಸ್ಟುಡಿಯೋ ಬರ್ಬೇಕು ನಾನು. ಬಿಕಾಸ್ ಐ ಹ್ಯಾವ್ ಟು ಸಿ ಆಲ್ ದಿ ಎಪಿಸೋಡ್ಸ್, ಹ್ಯಾವ್ ಟು ಡೂ ಜಸ್ಟಿಸ್. ಸೊ ಹಾಗಿರ್ಬೇಕಾದ್ರೆ ಮತ್ತೆ ಶನಿವಾರ ಫುಲ್ ಶೂಟಿಂಗ್, ಇಟ್ ಗೋಸ್ ಆನ್ ಟಿಲ್ ನೈಟ್. ಆ್ಯಂಡ್ ನಾನು ನಿಮ್ಗೆ ಹೇಳಿದೆ ಕೂಡ, ನಮ್ಮ ಪ್ರಕಾಶ್ ಅವರು ಬಹಳ ಸಹೃದಯ ನಿರ್ದೇಶಕರು. ಅವರು ಹೋದ ಎಪಿಸೋಡಲ್ಲೇ ಬೇಕಾದ್ರೆ ಈ ಸೀಸನ್ದು ತೆಗೆದಿರ್ತಾರೆ, ಅಷ್ಟು ಶೂಟ್ ಮಾಡ್ತಾ ಇರ್ತಾರೆ ಅವರು. ಸೊ ನನ್ನನ್ನು ಶನಿವಾರ ಸ್ಟಾರ್ಟ್ ಆದರೆ ಲಿಟ್ರಲಿ ಭಾನುವಾರ ರಾತ್ರಿ ಬೆಳಗ್ಗೆನೇ ಬಿಡೋದು ಅವ್ರು ನಮ್ಮನ್ನು. ಸೊ ಅಲ್ಲಿ ಹೋಗೋ ಸಲ ಇಟ್ ಇಸ್ ಅ ಪ್ರಾಸೆಸ್. ಹಾಗೆ ಬಂದಾಗ ಐ ಹ್ಯಾಡ್ ಅ ಚಾಟ್ ವಿತ್ ಎವ್ರಿಬಡಿ. ಐ ಸೆಡ್ ಐ ಥಿಂಕ್ 10 years ಆಯಿತು, ಐ ಮೀನ್ ಯು ಗೋ ಹೆಡ್ ವಿತ್ ಸಂಬಡಿ ಎಲ್ಸ್ ಮಾಡಿ ಅಂದ್ಬಿಟ್ಟು. ಅದು ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಅಲ್ಲ, ಅಥವಾ ನಾಟ್ ಬಿಕಾಸ್ ದೇ ಹ್ಯಾವ್ ಆಲ್ವೇಸ್ ಮೇಡ್ ಮೀ ಫೀಲ್ ವೆರಿ ಕಂಫರ್ಟಬಲ್. ಆ್ಯಂಡ್ it's become a part of my, what do you say, household talk. ಬಿಗ್ ಬಾಸ್ ಅಂದ ತಕ್ಷಣ ನಮ್ಮನೇಲಿ ಕೂತಿ ಯಾರೋ ಒಬ್ರು ಬೈತಾ ಇದ್ರು ನನಗೆ ಬೈತಾ ಇದ್ದಾರೆ ಅನ್ನೋ ಫೀಲಿಂಗ್ ಬರುತ್ತೆ. ಇಟ್ ಇಸ್ ಬಿಕಮ್ ಲೈಕ್ ದಟ್. ಸೊ ನೀವು ಹೇಳಿದ ಸತ್ಯನೇ. ಆ್ಯಂಡ್ ಬಟ್ ಇದನ್ನು ಹೇಳಿದ್ಮೇಲೆ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಕಲರ್ಸಲ್ಲಿ ಇಷ್ಟು ಜನ ಇದ್ದಾರೆ, ಎಂಡಮಾಲಲ್ಲಿ ಇಷ್ಟು ಜನ ಇದ್ದಾರೆ, ಎಲ್ಲರೂ ನಮ್ಮ ಮನೆಗೆ ಬಂದಿದ್ರು ಒಪ್ಸಕ್ಕೆ ಫಸ್ಟ್ ಟೈಮ್ 10 ವರ್ಷದಲ್ಲಿ. ಅವಾಗ ಅನ್ನಿಸ್ತು, ಅಯ್ಯೋ ಫಸ್ಟ್ ಸೀಸನ್ನೇ ಮಾಡಬೇಕಿತ್ತು, ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದಾರಲ್ಲ ಇವಾಗ ಅಂದ್ಬಿಟ್ಟು ಅಂತ. ಜಸ್ಟ್ ಕಿಡಿಂಗ್. ಬಟ್ ಯಾ, ಜಾಸ್ತಿ ಆಯ್ತಾ ಸರ್ ಈ ಬಾರಿ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ, ಸ್ವರ್ಗ ನರಕ ಅನ್ನೋದು. So, ಬೈಕು ಈಗ ಪಾಸ್ ಆಗ್ಬೇಕು. ಸರ್, ಮನೆ- ಪ್ರಶ್ನೆ ಇರುತ್ತೆ. ಹೌದು, ಒಬ್ರು ಒಂದೇ ಪ್ರಶ್ನೆ ಕೇಳ್ಬೇಕು. ಇದು ರಿಕ್ವೆಸ್ಟ್ ಶಾರದಾ ಮೇಡಮ್. ಸರ್ ಮನೆಯ ವಿನ್ಯಾಸ ಕೂಡ ಅದೇ ತರ ಇರುತ್ತಾ, ಸ್ವರ್ಗ ನರಕ ಆ ತರ? ಇರುತ್ತೆ. ಸರ್, ಕಾರ್ತಿಕ್ ಪ್ರಜಾ ಟಿವಿಯಿಂದ ನಮಸ್ತೆ. ಆಯ್ತು ಸರ್. ಸರ್, ಈ ಪ್ರಶ್ನೆ ತಮಾಷೆಗಲ್ಲ, ಕಾಳಜಿಯಿಂದನೇ ಕೇಳ್ತಾ ಇರೋದು. ಅರ್ಧರ್ಧ ದಿನ ನಿಂತ್ಕೊಂಡು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತೀರಾ, ನಾವು ನೋಡ್ತಾ ಇರ್ತೀವಿ. ಸೆಟ್ಟಲ್ಲಿ ಕೆಲವೊಂದ್ಸಲ ರೀಟೇಕ್ಸ್ ಕೂಡ ಆಗ್ಬೋದು. ಯಾವತ್ತು ಸುಸ್ತಾಗಲ್ವಾ ಸರ್, ನಿಮಗೆ ಕಾಲು ನೋವು ಬರುತ್ತೆ? ಯಾವ ರೀಟೇಕು ಇಲ್ಲ ಅಲ್ಲಿ. ಹೆಂಗ್ ರೀಟೇಕ್ ಆಗುತ್ತೆ? ಸುಮ್ಮನೆ ಒಂದು ಸರ್ಫೇಸ್ ಲೆವೆಲ್ ಥಿಂಕ್ ಮಾಡೋಣ ಸರ್. ಓಕೆ, ಈಗ ನೀವು ಕೇಳೋ ಪ್ರಶ್ನೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಕ್ಯಾನ್ ದೇರ್ ಬಿ ಎ ರೀಟೇಕ್? ಸೊ ಸ್ಟೇಜ್ ಮೇಲೆ ಒಂದ್ಸತಿ ಕ್ಯಾಮ್ರಾ ಆನ್ ಆಗಿ ನಾನು ಅಲ್ಲಿರೋ ಕಂಟೆಸ್ಟೆಂಟ್ಸಿಗೆ ನನಗೂ ಅವ್ರಿಗೂ ಲಿಂಕ್ ಆಯ್ತು ಅಂದ ತಕ್ಷಣನೇ ಇಟ್ ಇಸ್ ಲೈವ್. ನನಗೂ ಅವ್ರಿಗೂ ಲೈವ್. ಅವರಿಗೂ ಅವ್ರು ಕೇಳೋ ಪ್ರಶ್ನೆಗೆ ನಾನು ಇಮ್ಮಿಡಿಯೇಟ್ ಆಗಿ ಸ್ಪಂದಿಸ್ಬೇಕು, ಇಮ್ಮಿಡಿಯೇಟ್ ಆಗಿ ಉತ್ತರ ಕೊಡಬೇಕು. ಅವ್ರು ಏನು ಉತ್ತರ ಕೊಡ್ತಾರೆ ನನಗೆ ಗೊತ್ತಿಲ್ಲ, ನನ್ನ ನೆಕ್ಸ್ಟ್ ಪ್ರಶ್ನೆ ಏನು ಅವ್ರು ಕೊಡೋ ಉತ್ತರದ ಮೇಲೆ ಡಿಪೆಂಡ್ ಆಗುತ್ತೆ ಅಂದಾಗ ದೇರ್ ಕೆನ್ ನಾಟ್ ಬಿ ಅ ರೀಟೇಕ್. ರೀಟೇಕ್ಸ್ ಅನ್ನೋದು ಎಲ್ಲಿ ಬರೋದು ಅಂತ ರೀಟೇಕ್ ಅಂತ ಬಂದಿಲ್ಲ ಇವತ್ತವರೆಗೂ 10 ವರ್ಷದಲ್ಲಿ. ಎಲ್ಲೋ ಒಂಚೂರು ಫಂಬಲ್ ಆದಾಗ ಮೇ ಬಿ ಆ ಒಂದು ಲೈನ್ ತಗೊಳ್ಳೋಣ ಅಂತ ಬಂದಿದ್ದು ಯಾವಾಗಂದ್ರೆ ಬಿಗಿನಿಂಗ್ ಅಲ್ಲಿ ನಾವೇನು ಓದ್ತೀವಿ. ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ವೀಕ್ಷಕರಿಗೆ ನಾವೊಂದು ಹೇಳ್ತೀವಿ ಗೊತ್ತಾ, ಏನೋ ಒಂದಿಷ್ಟು ಒಂದು ಶೀಟ್ ಅಷ್ಟು ಓದ್ತೀವಿ. ಅದು ದೇರ್ ಕ್ಯಾನ್ ಬಿ ಅ ಲಿಟಲ್ ಫಂಬಲ್ನೆಸ್. ಬಟ್ ಒನ್ಸ್ ದ ಶೋ ಸ್ಟಾರ್ಟ್ಸ್, ಬನ್ನಿ ನಾವೀಗ ಮನೆ ಒಳಗೆ ಹೋಗೋಣ ಅಂತ ಹೋದ ತಕ್ಷಣ ದೇರ್ ಇಸ್ ನೆವರ್ ಅ ರೀಟೇಕ್. ಆ್ಯಂಡ್ ನೀವು ತುಂಬ ಚೆನ್ನಾಗಿ ಕೇಳಿದ್ರಿ ಕಾಲು ನೋವು ಬರಲ್ವ ಅಂತ. ಸರ್, ಇದು ಒರಿಜಿನಲ್ ಸರ್. ಇನ್ನೊಂದು ಕಡೆ ಹೀರೋ ತೋರಿಸ್ಕೊಳಕ್ಕಾಗಲ್ಲ, ಅದಕ್ಕಂತ ಅದ್ಭುತವಾದಂಥ ಒಂದು ಡ್ರೆಸ್ಸಿಂಗ್ ರೂಮ್ ಇದೆ, ಅಲ್ಲೋಗಿ ಕಿರ್ಚಾಡಿ ಕೂಗಾಡಿ ಒತ್ತಾಡಿಸ್ಕೊಂಡು ಎಲ್ಲ ಮಾಡಿ ನತ್ತಿ ಬಂದಾಗ ನಿಂತ್ಕೊಳ್ಳೋದು.